ನಮಸ್ತೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಆಲ್ ಫಾರ್ ಬೀಯಿಂಗ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಈ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟು. ಈ ಸ್ಲೈಡ್ಸು PDF ಅಥವಾ ಸ್ಲೈಡ್ಸದು ಏನಾದರೂ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಈ ವಾರದ ಕರೆಂಟ್ ಅಫೇರ್ಸ್ನ PDF ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಡೌನ್ಲೋಡ್ನ ಮಾಡ್ಕೋಬೋದು. ಈ ಟೆಲಿಗ್ರಾಮ್ ಚಾನಲ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ. ಓಕೆ, ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ ಫಸ್ಟ್. ಬಂಕಾಪುರ ನವಿಲುಧಾಮ ಇರುವ ಜಿಲ್ಲೆ ಹಾವೇರಿ, ಕೊಡಗು, ಮೈಸೂರು, ಹಾಸನ. ಇದು ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲೇ ಈ ನವಿಲು ಧಾಮ ಇದೆ. ಇಲ್ಲಿ ಅದೇ ರೀತಿಯಾಗಿ ಕಿಲಾರಿ ತಳಿಯ ಹಸುಗಳನ್ನು ಅಭಿವೃದ್ಧಿ ಮಾಡೋ ನಿಗಮ ಕೂಡ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಬೆಂಗಳೂರು ಉಪನಗರ ರೈಲು ಯೋಜನೆ BSRP ಯಾವ ಬ್ಯಾಂಕ್ನಿಂದ ಸಾಲವನ್ನು ಪಡಿತಾ ಇದೆ ಅಂದರೆ ನೀಡುತ್ತಿದೆ ಅಂತ ಇದೆ. ಆಪ್ಷನ್ಸ್: EIB, ವಿಶ್ವ ಬ್ಯಾಂಕ್, IMF, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ನೋಡೋಣ, EIB ಅಂದರೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದು ಸುಮಾರು 2690 ಕೋಟಿಯಷ್ಟು ಸಾಲವನ್ನು ಬೆಂಗಳೂರು ಸಬ್-ಅರ್ಬನ್ ಪ್ರಾಜೆಕ್ಟ್ಗೆ ನೀಡ್ತಾ ಇದೆ. ಇದು ಡಿಸೆಂಬರ್ 27 ಹೊತ್ತಿಗೆ ಕಂಪ್ಲೀಟ್ ಆಗೋ ನಿರೀಕ್ಷೆ ಇದೆ. ಓಕೆ, ನನಗೆ ಕಮೆಂಟ್ ಮಾಡಿ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಹ್ಯಾರಿ ಮಾರ್ಸೆಲ್ ಪ್ರಶಸ್ತಿ 2024 ಈ ಕೆಳಗಿನ ಯಾವ ವ್ಯಕ್ತಿಗೆ ನೀಡಲಾಗಿದೆ? ಆಪ್ಷನ್ಸ್ ಬಂದುಬಿಟ್ಟು ಲೂಯಿಸ್ ಬ್ರಸ್, ಅಲೆಕ್ಸಿ ಎಕಿಮೋ, ಡಾಕ್ಟರ್ ಬಿಬಾಬ್ ಕುಮಾರ್ ತಾಲೂಡ್ಕಲ್, ಮುಂಗಿ ಬಾವೆಂದಿ. ಕರೆಕ್ಟಾದ ಆನ್ಸರ್ ನೋಡೋಣ ಇವಾಗ. ಇದಕ್ಕೆ ಡಾಕ್ಟರ್ ಬಿಬಾಬ್ ಕುಮಾರ್ ತಾಲೂಡ್ಕಲ್, ಇವರು ಅಸ್ಸಾಂನವರಾಗಿರ್ತಾರೆ. ಅಸ್ಸಾಂನ ಇವರು ಎನ್ವೈರ್ಮೆಂಟಲ್ ಸೈಂಟಿಸ್ಟ್. ಓಕೆ, ಬಿಬಾಬ್ ಕುಮಾರ್ ತಾಡಲ್ಕರ್ ಅವಾರ್ಡೆಡ್ ದ ಹ್ಯಾರಿ ಮಾರ್ಸೆಲ್ ಅವಾರ್ಡ್ ಕನ್ವರ್ಷನ್ ಲೀಡರ್ಶಿಪ್ ಬೈ ದ ಸ್ಪೀಸಿಸ್ ಸರ್ವೈವಲ್ ಕಮಿಷನ್ SSC ಆಫ್ ದ IUCN ಒಂದು ಸಂಸ್ಥೆ ಆಗಿರುವಂಥ, ಅಂದರೆ ಕಮಿಟಿ ಆಗಿರುವಂಥ ಸ್ಪೀಸಿಸ್ ಸರ್ವೈವಲ್ ಕಮಿಷನ್ ಈ ಅವಾರ್ಡನ್ನು ನೀಡುತ್ತೆ. 5th IUCN ಲೀಡರ್ಸ್ ಮೀಟಿಂಗನ್ನು ಅಬುಧಾಬಿಯಲ್ಲಿ ನಡೆಸಿರ್ತಾರೆ. ಆ ಫಂಕ್ಷನಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇವರು ಅಸ್ಸಾಂನಲ್ಲಿ ಗೇಂಡಾಮೃಗ ಬರುತ್ತಲ್ಲ, ಗೇಂಡಾಮೃಗ ಕನ್ವರ್ಸೇಷನ್ಗೆ ಅರಣ್ಯಕ್ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಅರಣ್ಯಕನ ಫೌಂಡರ್ ಮತ್ತು CEO ಸಹ ಇವರಾಗಿರೋದಿದೆ. ಈ ಅರಣ್ಯಕನ್ನು ಕೇಳ್ಬೋದು, ಯಾಕಂದರೆ ಈ ಸಂಸ್ಥೆಯ ಮೂಲಕ ಇವರು IUCN ಜೊತೆ ಸೇರಿ ಗೇಂಡಾಮೃಗವನ್ನು ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈ ವರ್ಷ ಇವರಿಗೆ ಈ ಪ್ರಶಸ್ತಿ ದೊರೆತಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಜಾಗತಿಕ ಸಂರಕ್ಷಣಾ ಸೂಚ್ಯಂಕ 2024 ಭಾರತದ ಶ್ರೇಣಿ ಎಷ್ಟು? ಶ್ರೇಣಿ ಅಂದರೆ ಸ್ಥಾನ ಎಷ್ಟು ಅಂದರೆ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದುಬಿಟ್ಟು 178, 176, 174, 180. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು 176. 2024 ಜಾಗತಿಕ ಪ್ರಕೃತಿ ಸಂರಕ್ಷಣೆ ಸೂಚ್ಯಂಕ ಅಂದರೆ ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್ 180 ದೇಶಗಳ ಪೈಕಿ 176ನೇ ಸ್ಥಾನ. ಅಂದರೆ ಇದು ತುಂಬ ಕಡಿಮೆ ಸ್ಥಾನ. ಇದನ್ನು ಯಾವ್ಯಾವ ಮಾನದಂಡಗಳ ಮೂಲಕ ಕೊಡ್ತಾರೆ ಅಂದರೆ ಸೂಚ್ಯಂಕನ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಅಂದರೆ ಭೂಮಿಯ ನಿರ್ವಹಣೆ, ಜಾಗತಿಕ ವೈವಿಧ್ಯಕ್ಕೆ ಅಪಾಯ, ಆಡಳಿತ ಮತ್ತು ಸಾಮರ್ಥ್ಯ ಹಾಗೂ ಭವಿಷ್ಯದ ಪ್ರವೃತ್ತಿಗಳು. ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ ಅಂದರೆ ಇಸ್ರೇಲ್ನ ಬೆನ್ ಗುರಿಯನ್ ಯೂನಿವರ್ಸಿಟಿ ಆಫ್ ನೆಗೆವ್, ಗೋಲ್ಡ್ಮನ್ ಸೋನೆನ್ಫೆಲ್ಡ್ ಸ್ಕೂಲ್ ಆಫ್ ಸಸ್ಟೈನಬಿಲಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಮತ್ತು ಅದೇ ರೀತಿ ಒಂದು NGO ಇದೆ biodb.com ಅಂತ, ನಾನ್ ಪ್ರಾಫಿಟಬಲ್ NGO ಇದೆ. ಇವರು ಮತ್ತು ಗೋಲ್ಡ್ಮನ್ ಸಚಿವರು ಸೇರಿ ಈ ರ್ಯಾಂಕನ್ನು ಅಂದರೆ ಈ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಇನ್ನೊಮ್ಮೆ ನೋಡಿ, ಭಾರತದ ಸ್ಥಾನ 176, ಕೊನೆಯ ಸ್ಥಾನವನ್ನು ಕಿರಿಬಾಟಿ ಅಂತ ಒಂದು ದೇಶ ಇದೆ, ಆ ಸ್ಥಾನ ಟರ್ಕಿ, ಇರಾಕ್,
ಮತ್ತು ಮೈಕ್ರೋನೇಷಿಯಾ ಕೊನೆಯ ಸ್ಥಾನ. ಅದಾದಮೇಲೆ ಇಂಡಿಯಾ ಇದೆ. ನೆಕ್ಸ್ಟ್ ನೋಡೋಣ. ಕೆಳಗಿನವುಗಳಲ್ಲಿ ಹೇಮಾವತಿ ನದಿಯ ಉಪನದಿ ಯಾವುದು? ಹೇಮಾವತಿ ನದಿಯ ಉಪನದಿಯನ್ನು ಕೇಳಿದ್ದಾರೆ. ಇದು ಹೇಮಾವತಿ ನದಿ ಬಂದುಬಿಟ್ಟು ಕಾವೇರಿ ನದಿಯ ಉಪನದಿ. ಓಕೆ, ಆಪ್ಷನ್ ನೋಡೋಣ. ಕಬಿನಿ, ಯಗಚಿ, ಅರ್ಕಾವತಿ, ಕೋಲಾರ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಯಗಚಿ ನದಿ. ಈ ಯಗಚಿ ನದಿ ಹೇಮಾವತಿ ನದಿಯನ್ನು ಹಾಸನ ಜಿಲ್ಲೆಯಲ್ಲಿ ಸೇರುತ್ತೆ. ಓಕೆ, ಇವಾಗ ಹೇಮಾವತಿ ಉಗಮ ಸ್ಥಾನವನ್ನು ನೋಡಿದ್ರೆ ಪಶ್ಚಿಮ ಘಟ್ಟದಲ್ಲಿ ಜಾವಳಿ ಎಂಬ ಗ್ರಾಮದಲ್ಲಿ ಇದು ಹುಟ್ಟುತ್ತೆ. ಸುಮಾರು 1230 ಮೀಟರ್ ಎತ್ತರದಲ್ಲಿರುವಂಥ ಬೆಟ್ಟದಲ್ಲಿ ಇದು ಹುಟ್ಟುತ್ತೆ. ಇನ್ನು ಬಂದುಬಿಟ್ಟು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಇದು ಹಾಸನ ಜಿಲ್ಲೆಗೆ ಎಂಟ್ರಾಗುತ್ತೆ. ಎಂಟ್ರಾಗ್ಬಿಟ್ಟು ಯಗಚಿ ನದಿಯೊಂದಿಗೆ ಸೇರಿಕೊಳ್ಳುತ್ತೆ. ಇದು ಮುಂದೆ ಕಾವೇರಿ ನದಿಯನ್ನು ಎಲ್ಲಿ ಸೇರುತ್ತೆ ಅಂದರೆ ಕೃಷ್ಣರಾಜಸಾಗರ ಬಳಿ ಕಾವೇರಿ ನದಿಯನ್ನು ಸೇರೋ ಮೂಲಕ ಮಂಡ್ಯ ಜಿಲ್ಲೆಗೆ ಸೇರುತ್ತದೆ. ಅಂದರೆ ಮಂಡ್ಯ ಜಿಲ್ಲೆಗೆ ಎಂಟ್ರಾಗುತ್ತೆ. ಈ ಕ್ವಶನ್ ಯಾಕಪ್ಪ ಅಂದರೆ ಹಾಸನ್ ಸಿಟಿ ಅಂದರೆ ಹಾಸನ ಜಿಲ್ಲೆಯನ್ನು ಸಿಟಿ ಮುನ್ಸಿಪಲ್ ಕೌನ್ಸಿಲಿಂದ ಸಿಟಿ ಕಾರ್ಪೊರೇಷನ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ರೀಸೆಂಟಾಗಿ ಈ ಹೇಮಾವತಿ ಡ್ಯಾಮ್ ಇದೆಯಲ್ಲ, ಹೇಮಾವತಿ ಡ್ಯಾಮ್ಗೆ ಇದು KSRದು ಬೃಂದಾವನ ಗಾರ್ಡನ್ ಇದೆಯಲ್ಲ, ಅದೇ ರೀತಿ ಪಾರ್ಕ್ ಮಾಡೋರಿದ್ದಾರೆ. ಅದಕ್ಕಾಗಿ ಮತ್ತು ಏರ್ಪೋರ್ಟು ಮಾಡೋರಿದ್ದಾರೆ. ಅದಕ್ಕಾಗಿ ಸಿಟಿ ಕಾರ್ಪೊರೇಷನ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕಾಗಿ ಇದು ನ್ಯೂಸಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಕ್ವಶನ್ ನಂಬರ್ 6. ಇತ್ತೀಚೆಗೆ NTPC ಹಸಿರು ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭಿಸಿತು? ಲಡಾಖ್, ಉತ್ತರಾಖಂಡ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಲಡಾಖ್ ಅಂದರೆ ಲಡಾಖ್ನಲ್ಲಿ NTPC ಅವರು ಅವರ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟನ್ನು ಲಡಾಖ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ NTPC ಅವರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಗ್ಲೋಬಲ್ ರೂಲ್ ಆಫ್ ಲಾ ಇಂಡೆಕ್ಸ್ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದರೆ 79, 78, 174, 89. ಇದು ಕರೆಕ್ಟಾದ ಆನ್ಸರ್ ನೋಡೋಣ. 79 ಅಂದರೆ 79. ವಿಶ್ವ ನ್ಯಾಯ ಯೋಜನೆ ಅಂದರೆ ಗ್ಲೋಬಲ್ ರೂಲ್ ಆಫ್ ಲಾ ಇಂಡೆಕ್ಸ್ನ ಭಾರತದ ಸ್ಥಾನ 142 ದೇಶದಲ್ಲಿ 79ನೇ ಸ್ಥಾನ ಭಾರತ ಪಡೆದುಕೊಂಡಿದೆ. ಇದು ಗ್ಲೋಬಲ್ ಆಗಿಯೂ ಇಳಿತಾ ಬರ್ತಾಯಿದೆ, ಅಂದರೆ ಜಾಸ್ತಿ ಆಗ್ತಾಯಿಲ್ಲ. ಅಂದರೆ ರೂಲ್ ಆಫ್ ಲಾ ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಕಡಿಮೆ ಆಗುತ್ತಾನೆ ಬರ್ತಾಯಿದೆ. ಈ ಭಾರತ ದೇಶದೊಂದೇ ಕಡಿಮೆ ಆಗಿರೋದಂತಲ್ಲ, ಎಲ್ಲ ದೇಶದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾಯಿದೆ. ಅದಕ್ಕಾಗಿ ಈ ಪಟ್ಟಿಯನ್ನು 59% ದೇಶಗಳಲ್ಲಿ ಕಾನೂನಿನ ಆಳ್ವಿಕೆಯಲ್ಲಿ ಕುಸಿತವಾಗಿದೆ, ಅಂದರೆ ಕಡಿಮೆ ಆಗಿದೆ ಅಂತ ಅರ್ಥ. ಅದನ್ನು ರಿಲೀಸ್ ಮಾಡಿದ್ದಾರೆ. ಹೋಗಿ ನೆಕ್ಸ್ಟ್ ಹೋಗೋಣ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ನೀತಿಯನ್ನು ಯಾವ ವರ್ಷದ ನಡುವೆ ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಬಂದಿಟ್ಟು 2022ರಿಂದ 27, 2023ರಿಂದ 38, 2024ರಿಂದ 29, 2025ರಿಂದ 30. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಇವಾಗ 2024ರಿಂದ 2029. ರಾಜ್ಯದಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಅಳವಡಿಸ್ಕೊಳ್ಳೋರಿದ್ದಾರೆ. ಅದಕ್ಕಾಗಿ ಈ ನೀತಿಯನ್ನು 2024ರಿಂದ 2029ರವರೆಗೆ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ದ ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕು ಎಂದು ಹೇಳುತ್ತದೆ? ಕೇಶವಾನಂದ ಭಾರತಿ ಮತ್ತು ಕೇರಳ ರಾಜ್ಯ, ಎಲ್ ಚಂದ್ರಕುಮಾರ್ ಮತ್ತು ಭಾರತ ಒಕ್ಕೂಟ, KS ಪುಟ್ಟಸ್ವಾಮಿ ಮತ್ತು ಭಾರತ ಒಕ್ಕೂಟ, ರಾಷ್ಟ್ರೀಯ ಕಾನೂನು ಸೇವೆ ಮತ್ತು ಭಾರತ ಒಕ್ಕೂಟ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು KS ಪುಟ್ಟಸ್ವಾಮಿ ಮತ್ತು ಭಾರತದ ಒಕ್ಕೂಟ. ನಿವೃತ್ತ ನ್ಯಾಯಮೂರ್ತಿಯವರಾದಂಥ KS ಪುಟ್ಟಸ್ವಾಮಿ ಅವರು ಭಾರತದಿಂದ 2017ರಲ್ಲಿ ಈ ಪ್ರಕರಣ ಹೊರಹೊಮ್ಮಿಸ್ತಾರೆ. ಸುಪ್ರೀಂ ಕೋರ್ಟ್ನವರು ಭಾರತದ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಖಾಸಗಿತನ ಹಕ್ಕನ್ನು ವಿಶಿಷ್ಟವಾದ ಮೂಲಭೂತ ಹಕ್ಕು ಎಂದು ಹೇಳುತ್ತದೆ. ಇದು ನಿಮಗೆ ಗೊತ್ತಿರಬೇಕು. ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡ್ ಮಾಡುವಾಗಲೇ ಇವರು ಸುಪ್ರೀಂ ಕೋರ್ಟ್ಗೆ ಮೊರೆ ಇದು ರೈಟ್ ಟು ಪ್ರೈವಸಿ ಅನ್ನೋದು ಫಂಡಮೆಂಟಲ್ ರೈಟ್ ಆಗುತ್ತೆ. ಅದಕ್ಕಾಗಿ ಆಧಾರ್ ಕಾರ್ಡ್ನ ಜಾರಿಗೆ ತರಬೇಡಿ ಅಂತ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ KS ಪುಟ್ಟಸ್ವಾಮಿ ಅವರು ನಿಧನವನ್ನು ಹೊಂದಿರ್ತಾರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಧಾನಮಂತ್ರಿ ವನಬಂಧು ಯೋಜನೆಗೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪಶ್ಚಿಮ ಘಟ್ಟವನ್ನು ರಕ್ಷಿಸಲು, ವನ್ಯಜೀವಿ ಅಭಯಾರಣ್ಯವನ್ನು ರಕ್ಷಿಸಲು, ಆಯುರ್ವೇದ ಸಸ್ಯಗಳನ್ನು ರಕ್ಷಿಸಲು, ಬುಡಕಟ್ಟು ಸಮುದಾಯಗಳನ್ನು ಸಬಲೀಕರಣಗೊಳಿಸಲು. ಇದು ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಬುಡಕಟ್ಟು ಸಮುದಾಯವನ್ನು ಸಬಲೀಕರಣಗೊಳಿಸಲು. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಈ ಪ್ರಧಾನಮಂತ್ರಿ ವನಬಂಧು ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತೆ. ಇದು ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಈ ಯೋಜನೆ ಇದೆ. ಈ ಯೋಜನೆಯಲ್ಲಿ ಸುಮಾರು ಇನ್ನೂ 5 ಯೋಜನೆಗಳು ಬರುತ್ತೆ. ಅವು ಯಾವಂತ ನೋಡೋಣ. ಪ್ರಧಾನಮಂತ್ರಿ ಆದರ್ಶ್ ಗ್ರಾಮ್ ಯೋಜನೆ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಅಭಿವೃದ್ಧಿ.
ಅಂದರೆ ಪರ್ಟಿಕ್ಯುಲರ್ಲಿ ಒಂದೇ ಟ್ರೈಬ್ಸ್ನ ಅಭಿವೃದ್ಧಿ ಮಾಡೋಕ್ಕೆ, ಅಂದರೆ ಅವರ ಅಭಿವೃದ್ಧಿ ಅಥವಾ ಅವರ ಸಬಲೀಕರಣಕ್ಕೆ ಒಂದು ನಿಗಮ ಅಥವಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತಾರೆ. ಅದು ಇದಾಗಿರುತ್ತೆ. ಮತ್ತು ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳಿಗೆ ಬೆಂಬಲ ನೀಡೋಕ್ಕೆ ಆ ರಾಜ್ಯಗಳಿಗೆ ಫಂಡ್ ಸಹ ನೀಡಲಾಗುತ್ತೆ. ಮತ್ತು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, SSLCಗಿಂತ ಮುಂಚೆ ವಿದ್ಯಾರ್ಥಿ ವೇತನ ಟ್ರೈಬಲ್ಸ್ ರೂಪಾಯಿ ನೀಡೋದು, ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆ ಸಹ ಅವರಿಗೆ ನೀಡಲಾಗುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡೋದು ಅಂದರೆ ಅನುಷ್ಠಾನಗೊಳಿಸೋದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ನನಗೆ ಇವಾಗ ಕಮೆಂಟ್ ಮಾಡಿ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸಚಿವರು ಯಾರು ಅಂತ. ಓಕೆ, ಕಮೆಂಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಇರುವ ಸಾಲ್ಟ್ ಐಫೋನ್ ಕ್ಯಾಂಪೇನ್ನ ಯಾವ ದೇಶದ ಸೈಬರ್ ಕಾರ್ಯಾಚರಣೆಗೆ ಸಂಬಂಧಿಸಿದೆ? ಭಾರತ, ಅಫ್ಘಾನಿಸ್ತಾನ್, ಚೀನಾ, USA. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಚೀನಾ ದೇಶ. ಚೀನಾ ದೇಶದ ಕ್ಯಾಂಪೇನ್ ಆಗಿರುತ್ತೆ ಇದು ಸಾಲ್ಟ್ ಐಫೋನ್ ಅಂತ. ಇದು ಗೌರ್ಮೆಂಟ್ ಅವರೇ ಸ್ಪಾನ್ಸರ್ ಮಾಡಿ ಈ ಹ್ಯಾಕರ್ಗಳನ್ನ ಅಂದರೆ ಸೈಬರ್ ಎಸ್ಪೋನೈಜ್ ಆಪರೇಷನ್ ಅಂದರೆ USA ಇವಾಗ ಇಲೆಕ್ಷನ್ ನಡೀತಾ ಇತ್ತು ಮೊದಲು. ಇವಾಗ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದಾರೆ, ನಿಮಗೂ ಸಹ ಗೊತ್ತು. ಇಲೆಕ್ಷನ್ ಆಗುವ ಸಮಯದಲ್ಲಿ ಅಲ್ಲಿಯ ಟೆಲಿಕಮ್ಯುನಿಕೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ದು ಡೀಟೇಲನ್ನು ಎಷ್ಟಾಗುತ್ತೋ ಅಷ್ಟು ಗ್ಯಾದರ್ ಮಾಡೋಕ್ಕೆ ಈ ಗ್ರೂಪ್ನ ಸ್ಟೇಟ್ ಅಂದರೆ ಚೀನಾ ಗೌರ್ಮೆಂಟ್ ಅವರೇ ಸ್ಪಾನ್ಸರ್ ಮಾಡಿ ಇದನ್ನು ಮಾಡಿದರು. ಅವರು ಏನು ಮಾಡಿದರು ಅಂದರೆ ಟ್ರಂಪ್ ಅವರ ಮೊಬೈಲನ್ನು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಗ್ರೀನ್ ಹೌಸ್ ಗ್ಯಾಸ್ ಬುಲೆಟ್ ಅನ್ನು ಇತ್ತೀಚೆಗೆ ಬಿಡುಗಡೆ ಯಾರಿಂದ ಮಾಡಲಾಗಿದೆ? ಇದು ಒಂದು ಇಂಡೆಕ್ಸ್ ಥರ. ಗ್ರೀನ್ ಹೌಸ್ ಗ್ಯಾಸ್ದು ಇಫೆಕ್ಟು ಯಾವ ಥರ ಆಗ್ತಾ ಇದೆ ಅಂತ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದು ಯಾವುದು ಅಂತ ನೋಡೋಣ. ಇವಾಗ ಆಪ್ಷನ್ ಬಂದ್ಬಿಟ್ಟು UNCBD, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್, UNFCCC, ನೀತಿ ಆಯೋಗ್. ಇವಾಗ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಇದಕ್ಕೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್. ಇದು ಬಂದುಬಿಟ್ಟು ಈ ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ನ ರಿಲೀಸ್ ಮಾಡಿದೆ. ನನಗೆ ಇವಾಗ ಕಮೆಂಟ್ ಮಾಡಿ ಈ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರು ಎಲ್ಲಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಅತ್ಯಂತ ದೊಡ್ಡ ಉಪ್ಪು ನೀರು ಸರೋವರ ಯಾವುದು? ಉಲ್ಲಾರ್ ಸರೋವರ, ಸಾಂಬಾರ್ ಸರೋವರ, ಲೋಕ್ತಾಲ್ ಸರೋವರ, ಬೈಕಲ್ ಸರೋವರ. ಇದು ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಸಾಂಬಾರ್ ಸರೋವರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಕಂಪನಿಯು ಭಾರತದ ಮೊದಲ ಖಾಸಗಿ ಮಿಲಿಟರಿ ಏರ್ಕ್ರಾಫ್ಟ್ ಪ್ಲಾಂಟನ್ನು ನಿರ್ಮಿಸುತ್ತಿದೆ? ಇದು ರೀಸೆಂಟಾಗಿ ಸಹ ಸುದ್ದಿಯಲ್ಲಿತ್ತು. ಇದು ಟಾಟಾ ಗ್ರೂಪ್ಸ್ ಅವರು ಮಾಡಿದ್ದಾರೆ. ಇದನ್ನು ಸ್ಪೇನ್ ದೇಶದ ಅಧ್ಯಕ್ಷರು ಮತ್ತು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರು ಈ ಪ್ಲಾಂಟನ್ನು ಓಪನ್ ಮಾಡಿದ್ದಾರೆ. ಟಾಟಾ ಗ್ರೂಪ್ಸ್ ಅವರು ಜಾಸ್ತಿ. हम भारत और स्पेन की पार्टनरशिप को नई दिशा दे रहे हैं. हम आज भी दुनिया की बड़ी एयरक्राफ्ट कंपनियों के लिए पार्ट्स के बड़े सप्लायर में से एक है. इस नई एयरक्राफ्ट फैक्ट्री से भारत में नई स्किल्स को, नए उद्योगों को बहुत बल मिलेगा. Prime Minister Modi, this is also the triumph of your vision to turn India into an industrial powerhouse and a magnet for investment and business-to-business collaboration. PM ಅಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಕಡಿಮೆ ಆದಾಯದ ಕುಟುಂಬಗಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸುವುದು. PM ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಒದಗಿಸಲಾದ ವಾರ್ಷಿಕ ಆರೋಗ್ಯ ರಕ್ಷಣೆ ಮೊತ್ತ 6 ಲಕ್ಷಗಳು. PM ಜನ ಆರೋಗ್ಯ ಯೋಜನೆಯು ನಿರ್ದಿಷ್ಟವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ 40% ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಇದಕ್ಕೆ ಸರಿಯಾದ ಉತ್ತರಗಳನ್ನು ಆರಿಸಿ. A 1 only, B 1 and 2 only, C 2 and 3 only, D all of the above. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು D all of the above. ಇದು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನು 70+ ಅಂದರೆ ಸೀನಿಯರ್ ಸಿಟಿಸನ್ಗೂ ಸಹ ಅವೈಲೇಬಲ್ ಮಾಡಿದ್ದಾರೆ. ಅದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಅಂದರೆ ಸುಮಾರು 6 ಕೋಟಿಗಿಂತ ಹೆಚ್ಚಿನ ಜನರು ಈ ಬೆನಿಫಿಟನ್ನು ತಗೋತಾ ಇದ್ದಾರೆ. ಆಲ್ಮೋಸ್ಟು 5 ಲಕ್ಷ ಫ್ರೀ ಹೆಲ್ತ್ ಕವರ್ ಪರ್ ಫ್ಯಾಮಿಲಿ. ಅಂದರೆ ಒಂದು ಫ್ಯಾಮಿಲಿ ಇದ್ದರೆ ಅವ್ರಿಗೆ 5 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ನ ಕವರ್ ಮಾಡುತ್ತೆ. ಇದು ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆರ್ಟೆಮಿಸ್ ಮಿಷನ್ 3ಗೆ ಸಂಬಂಧಿಸಿದೆ ನಾಸಾ, ಇಸ್ರೋ, ಜಾಕ್ಸಾ, CNSA. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಾಸಾ ಇತ್ತೀಚೆಗೆ ಆರ್ಟೆಮಿಸ್ 3ಯನ್ನು
ಮಿಷನ್ 3 ಮೂನ್ನ ಸೌತ್ ಪೋಲ್ಗೆ ಲ್ಯಾಂಡ್ ಮಾಡೋದಿದೆ. ಅದಕ್ಕಾಗಿ ಈ ಮಿಷನನ್ನು ಕೈಗೊಳ್ತಾ ಇದೆ. ಇದು ಹ್ಯೂಮನ್ ಅಂದರೆ ಮನುಷ್ಯರನ್ನು ಸೌತ್ ಪೋಲ್ ರೀಜನ್ಗೆ ಲ್ಯಾಂಡ್ ಮಾಡಿ ಅಲ್ಲಿ ನೀರಿನ ಬಗ್ಗೆ ಮತ್ತು ಅಟ್ಮಾಸ್ಫಿಯರ್ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಈ ಯೋಜನೆಯನ್ನು ಅಂದರೆ ಈ ಮಿಷನನ್ನು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡುವ. ಇತ್ತೀಚೆಗೆ ಪ್ರಾರಂಭಿಸಲಾದ ವಿನ್ ಪೋರ್ಟಲ್ನ ಪ್ರಾಥಮಿಕ ಗುರಿ ಏನು ಅಂದರೆ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಕೋವಿಡ್-19 ಡೇಟಾವನ್ನು ನಿರ್ವಹಿಸಲು, ಈ ರಿಜಿಸ್ಟ್ರಿ ದಿನನಿತ್ಯದ ಪ್ರತಿರಕ್ಷಣೆಯನ್ನು ನಿರ್ವಹಿಸಲು ಅಂದರೆ ರೂಟೀನ್ ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್ ವಿತರಣಾ ಕಾರ್ಯಕ್ರಮ, 7 ರಿಂದ 14 ವರ್ಷದ ಮಕ್ಕಳ ವ್ಯಾಕ್ಸಿನೇಷನ್ ವರದಿಯನ್ನು ನಿರ್ವಹಣೆ ಮಾಡೋದು. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡುವ. ಇವಾಗ ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಈ ರಿಜಿಸ್ಟ್ರಿ ಪ್ರತಿನಿತ್ಯದ ಪ್ರತಿರಕ್ಷಣೆಯನ್ನು ನಿರ್ವಹಿಸೋದು. ವಿನ್ ಪೋರ್ಟಲು ಇದು ಮೇನ್ ಉದ್ದೇಶ ಅಂದರೆ ಫುಲ್ಲಿ ಡಿಜಿಟೈಸ್ಡ್ ರೆಕಾರ್ಡ್ ಆಫ್ ವ್ಯಾಕ್ಸಿನೇಷನ್ ಫಾರ್ ಪ್ರೆಗ್ನೆಂಟ್ ವುಮೆನ್, ಚಿಲ್ಡ್ರನ್ ಫ್ರಮ್ ದ ಬರ್ತ್ ಆಫ್ 17 years ಅಂದರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಅಪ್ ಟು 17 yearsವರೆಗೆ ಅವರ ವ್ಯಾಕ್ಸಿನೇಷನ್ ರೆಕಾರ್ಡನ್ನು ಮೇಂಟೈನ್ ಮಾಡೋಕ್ಕೆ ಈ ವಿನ್ ಪೋರ್ಟಲನ್ನು ಡೆವಲಪ್ ಮಾಡಿದ್ದಾರೆ. ಇದು ನಿಮಗೆ ಆಧಾರ್ ಕಾರ್ಡ್ ಥರ, ಯಾಕಂದರೆ ಇದಕ್ಕೆ ಒಂದು ಡಿಜಿಟೈಸ್ ID ಕೊಡ್ತಾರೆ ನಿಮಗೆ. ಈ ID ಮೂಲಕ ನೀವು ಯಾವ್ಯಾವ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಂಡಿದ್ದೀರಾ, ಯಾವ್ಯಾವ್ದು ಇಲ್ಲ ಅನ್ನೋದು ಅಪ್ಡೇಟ್ ಆಗಿರುತ್ತೆ. ಇದರಿಂದ ಏನು ಉಪಯೋಗ ಅಂದರೆ ವಿನ್ ಅಲೌಸ್ ಎನಿ ಟೈಮ್ ಆಕ್ಸೆಸ್ ಆ್ಯಂಡ್ ಎನಿವೇರ್ ವ್ಯಾಕ್ಸಿನೇಷನ್. ಅಂದರೆ ಭಾರತದಾದ್ಯಂತ ಎಲ್ಲೇ ಹೋದರೂ ನೀವು ವ್ಯಾಕ್ಸಿನೇಷನು ಯಾವುದ್ಯಾವುದು ಹಾಕ್ಸ್ಕೊಂಡಿದ್ದಾರೆ ಅನ್ನೋದು ಅಪ್ಡೇಟೆಡ್ ಡಾಟಾದಲ್ಲಿ ಇರುತ್ತೆ. ಅದೇ ರೀತಿ ಇನ್ನು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವ್ದು ಮಾಡಿಸಬೇಕು ಅನ್ನೋದು ನಿಮಗೆ ಖಚಿತವಾಗಿ ಮಾಹಿತಿ ಗೊತ್ತಾಗುತ್ತೆ. ಅದರಿಂದ ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ID ಕೊಡ್ತಾರೆ ಅಂತ ಹೇಳಿದಲ್ಲ, ಆ ID ಹೆಸರು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ID ಅಂದರೆ ಅಬಾ ID ಅಂತ ಇದೆ. ಈ ID-ದಿಂದ ನಿಮಗೆ ಅದು ಟ್ರ್ಯಾಕ್ ಆಗುತ್ತೆ. ನಿಮಗೆ ಈವನ್ SMS ಅಲರ್ಟ್ಸ್ ಸಹ ಬರುತ್ತೆ. ಅಂದರೆ ನೆಕ್ಸ್ಟ್ ವ್ಯಾಕ್ಸಿನ್ ಯಾವುದಿದೆ ಮತ್ತು ಯಾವ ಡೇಟ್ ಒಳಗಡೆ ನೀವು ಹಾಕ್ಸ್ಕೋಬೇಕು ಅಂತಲೂ ಇದು ಡೇಟಾವನ್ನು ಮೇಂಟೈನ್ ಮಾಡುತ್ತೆ. ಇದರದ್ದು ಮುಖ್ಯ ಉದ್ದೇಶ ಇದಾಗಿರುತ್ತೆ. ಇದು ಮೇನ್ ಬಂದುಬಿಟ್ಟು ಮಿಷನ್ ಇಂದ್ರಧನುಷ್ಯದ ಯೋಜನೆಯ ಅಡಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದು ಮಿಷನ್ ಇಂದ್ರಧನುಷ್ ಯೋಜನೆ ಸ್ಟಾರ್ಟ್ ಆಗಿ ಬಂದುಬಿಟ್ಟು ಸುಮಾರು 10 ವರ್ಷಗಳಾಯಿತು. ಇದು ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಮತ್ತು ಚಿಲ್ಡ್ರನಲ್ಲಿ ಆರೋಗ್ಯವನ್ನು ಮಾನಿಟರ್ ಮಾಡೋಕ್ಕೆ ಈ ಮಿಷನನ್ನು ಸ್ಟಾರ್ಟ್ ಮಾಡಿರ್ತಾರೆ, ಮಿಷನ್ ಇಂದ್ರಧನುಷ್. ಇದೇ ರೀತಿ ಮಿಷನ್ ಇಂದ್ರಧನುಷ್ ಅಂತ ಇನ್ನೂ ಒಂದು ಮಿಷನ್ ಇದೆ, ಅದು ಯಾವುದು ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಯಾವ ದಿನದಂದು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗುತ್ತದೆ? October 30, October 31, October 29, October 28. ನಿಮಗೆ ಆನ್ಸರ್ ಸಹ ಗೊತ್ತಿರುತ್ತೆ. October 31. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ವರ್ಣ ನೆನಪಿಗೋಸ್ಕರ ಈ ದಿನವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಮಾಡಲಾಗುತ್ತೆ. ಇದು 10th ನ್ಯಾಷನಲ್ ಯೂನಿಟಿ ಡೇ ಇರುತ್ತೆ, ಅಂದರೆ 10ನೇ ವರ್ಷ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಬಂದಂತೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ದೇಶದ ಅಂದರೆ ಪ್ರಪಂಚದ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಇರೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು. ಅದು ಎಲ್ಲಿದೆ ಅಂದರೆ ಗುಜರಾತಲ್ಲಿದೆ. ಗುಜರಾತ್ನ ಕೆವಿಡಿಯಾದಲ್ಲಿ ಈ ಸ್ಟ್ಯಾಚ್ಯೂ ಇದೆ. ಅದೇ ರೀತಿ ಏಕ್ತಾ ನಗರನ ಅದು ಸ್ಟ್ಯಾಚ್ಯೂ ಇದೆಯಲ್ಲ, ಆ ಸ್ಟ್ಯಾಚ್ಯೂ ನರ್ಮದಾ ಡಿಸ್ಟಿಕಲ್ಲಿ ಆ ಸ್ಟ್ಯಾಚ್ಯೂ ಇರೋ ಏರಿಯಾವನ್ನು ಏಕ್ತಾ ನಗರ ಅಂತ ಘೋಷಣೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 19. ಎಲ್ಲಿ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು? ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಲಡಾಖ್, ಡೆಹ್ರಾಡೂನ್, ಬೆಂಗಳೂರು, ಚೆನ್ನೈ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಲಡಾಖ್. ಇದು ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆ ಆಗಿರುತ್ತೆ. ಇದು ಸ್ಪೇಸ್ ಮಿಷನ್ನು ಮುಂದೆ ಚಂದ್ರಯಾನ 3 ಇರುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಈ ಮಿಷನ್ ಅಂದರೆ ಈ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಅಲ್ಲಿ ಎನ್ವೈರ್ಮೆಂಟು ಮತ್ತು ಅಟ್ಮಾಸ್ಫಿಯರು ಯಾವ ರೀತಿ ಇರುತ್ತೆ ಅಂತ ಅನಲೈಸ್ ಮಾಡೋಕ್ಕೆ ಈ ಕಾರ್ಯಾಚರಣೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಜಪಾನ್, USA, ಚೀನಾ, ರಷ್ಯಾ.
ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಜಪಾನ್ನವರು ಮೊದಲ ವುಡ್ ಸ್ಯಾಟಲೈಟನ್ನು ಅಭಿವೃದ್ಧಿಪಡಿಸಿದ್ದಾರೆ. ಜಪಾನ್ನ ಈ ಕೆಳಗಿನ ಯಾವ ರಾಜ್ಯಗಳು ನವೆಂಬರ್ 1ರಂದು ತಮ್ಮ ರಾಜ್ಯ ರಚನೆಯ ದಿನವನ್ನು ಆಚರಿಸಲಾಗುತ್ತದೆ? ಕರ್ನಾಟಕ, ಪಂಜಾಬ್, ಕೇರಳ, ಹರಿಯಾಣ, ತಮಿಳುನಾಡು, ಛತ್ತೀಸ್ಗಢ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರುತ್ತೆ 4 ಆಫ್ ದಿ ಅಬೌವ್. ಈ ಎಲ್ಲ ರಾಜ್ಯಗಳ ಸ್ಟೇಟ್ ಫಾರ್ಮೇಷನ್ ಡೇಯನ್ನು ಸೆಲೆಬ್ರೇಟ್ ಮಾಡುತ್ತೆ. ಇದನ್ನು ಬಿಟ್ಟು ಇನ್ನೂ ಕೆಲವು ಯೂನಿಯನ್ ಟೆರಿಟರೀಸ್ ಸಹ ಈ ನವೆಂಬರ್ 1ರಂದೇ ಸ್ಥಾಪನೆಯಾಗಿರುತ್ತೆ. 1956 ನವೆಂಬರ್ 1ರಂದು. ಅವು ಯಾವ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದು ಈ ವಾರದ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಕವರ್ ಆಗಿದೆ ಅನ್ಕೊತೀವಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಇರೋದೇ ಆಯೋಗದಲ್ಲಿ ಹೆಂಗಿರ್ತಾನೆ ಗೊತ್ತಾ?